3 ತಿಂಗಳಿಂದ ನಾಟಿ ಮಾಡಿದ್ರೆ ಹಾಂ ಸರ್, ಮೇಡಮ್ 3 ತಿಂಗಳಿಂದ ನಾಟಿ ಮಾಡಿದ್ವಿ. ಇದು ಮುಂಗಾರು ಬೆಳೆಯಲ್ಲಿ ನಾವು ಈರುಳ್ಳಿ ಬಿತ್ತನೆ ಮಾಡಿರ್ತೀವಲ್ಲ, ಅದರಲ್ಲಿ ಬರುವಂತಹ ಸಣ್ಣ ಬುಡ್ಡನ್ನು ತೆಗೆದುಬಿಟ್ಟು ಆಯ್ದು ಅವನ್ನ ಈ ಹೊಲಗಳಿಗೆ ನಾಟಿ ಮಾಡ್ತೀವಿ ನಾವು. ಅದನ್ನು ಈರುಳ್ಳಿ ಬೀಜಗಳಿಗಾದ್ರೂ ಉಪಯೋಗಿಸ್ಬೋದು. ಬೀಜದ ಗಡ್ಡೆ ಬರಲ್ಲ ಇದು, ಯಾಕಂದ್ರೆ ಬುಡ್ಡ ಹಚ್ಚೋದ್ರಿಂದ ಬೀಜದ ಗಡ್ಡೆ ಬರಲ್ಲ. ಬೀಜದ ಗಡ್ಡೆನೇ ಬೇರೆ ಇರುತ್ತೆ. ಇದನ್ನು ಮನೆ ಬಳಕೆಗೆ ಅಥವಾ ಮಾರಾಟಕ್ಕೂ ಬರುತ್ತೆ ಅಂತಂದು ಈ ಈರುಳ್ಳಿಯನ್ನು ಮಾಡಿದ್ದೀವಿ ನಾವು. ಅರ್ಧ ಎಕರೆಯಲ್ಲಿ ಮಾಡಿದ್ದೀವಿ. ಅದನ್ನು ಇದು ಲಾಟ್ರಿ ಬೆಳೆ ಇದ್ದಂಗೆ, ಇದು ಬರುತ್ತೆ ಅಥವಾ ಹೋಗುತ್ತೆ, ಅದು ನಮ್ಮ ಲಕ್ ಅಷ್ಟೇ. ನಿಮ್ಮ ಇದರಲ್ಲಿ ಈ ಕೃಷಿ ಒಂದು ಅನುಭವದಲ್ಲಿ ಹೈಯೆಸ್ಟ್ ಅಂದ್ರೆ ಎಷ್ಟು ಅಮೌಂಟ್ ತೊಗೊಂಡಿದ್ದೀರಿ ಮೇಡಮ್? ಇದರಲ್ಲಿ ಕೃಷಿ ಅನುಭವದಲ್ಲಿ ಎಕರೆಗೆ 2 ಲಕ್ಷದಿಂದ 3 ಲಕ್ಷ ತನಕ ತೊಗೊಂಡಿದ್ದೀವಿ. 3 ಲಕ್ಷವರೆಗೆ ತಗೊಂಡಿದ್ದೀವಿ. ಹಾಗಾಗಿ ಈರುಳ್ಳಿ ಒಂದು ವರ್ಷ ಏನೂ ಬರೋದಿಲ್ಲ. ಅದರಲ್ಲಿ ಏನು ನಾವು ಖರ್ಚು ಮಾಡಿದ್ದು ಸಹಿತ ನಮಗೆ ಬರೋದಿಲ್ಲ. ಅದೇನು ಈರುಳ್ಳಿಯನ್ನು ಸುಮ್ಮನೆ ಬೇಸಾಯ ಹೊಡೆದು ಮುಚ್ಚಬೇಕು ಅನಿಸುತ್ತೆ. ಆದರೆ ಒಂದು ವರ್ಷ ಚೆನ್ನಾಗಿ ಸಿಗುತ್ತೆ. ಹೋದ ವರ್ಷ ಯಾರಿಗೂ ಸಹಿತ ರೇಟ್ ಸಿಗಲಿಲ್ಲ, ಎಲ್ಲ ರೋಗ ಬಂದು ಹೋಯಿತು. ಒಂದು ಗಾಳಿ ಬೀಸುತ್ತೆ ಇದಕ್ಕೆ, ಆ ಗಾಳಿ ಬಂದುಬಿಟ್ರೆ ಈ ಈರುಳ್ಳಿ ಏನೂ ಸಿಗೋದಿಲ್ಲ. ಈ ವರ್ಷ ಯಾವುದೇ ರೋಗ ಇಲ್ಲದೇ ಚೆನ್ನಾಗಿ ಇಳುವರಿ ಬಂದಿದೆ. ಅಂದರೆ 90ರಿಂದ 100 ಕ್ವಿಂಟಾಲ್ವರೆಗೂ ಎಕರೆಗೆ ಬಂದಿದೆ. ನಿಮ್ಮಲ್ಲಿ ಸಣ್ಣ ಪ್ಲಾಟ್ಗಳನ್ನು ಮಾಡಿಕೊಂಡು ಎಲ್ಲ ಬೆಳೆದಿದ್ರಲ್ಲಿ ಏನು ವಿಶಿಷ್ಟತೆ ಇದು? ಏನಂದರೆ ಈ ಸಮಗ್ರ ಕೃಷಿ ಪದ್ಧತಿಯನ್ನು ನಾವು ಬಳಸ್ತಾ ಇದ್ದೀವಿ. ಯಾಕಂದರೆ ಒಂದೇ ಬೆಳೆ ಬರೋದ್ರಿಂದ ಎಲ್ಲದಕ್ಕೂ ಒಂದೇ ರೇಟ್ ಸಿಗೋದಿಲ್ಲ. ಒಂದಕ್ಕೆ ಒಂದು ವರ್ಷ ರೇಟ್ ಸಿಗುತ್ತೆ, ಇನ್ನೊಂದಕ್ಕೆ ಇನ್ನೊಂದು ವರ್ಷ ಇನ್ನೊಂದು ಬೆಳೆಗೆ ರೇಟ್ ಸಿಗುತ್ತೆ. ಅದಕ್ಕೋಸ್ಕರ ಎಲ್ಲ ಬೆಳೆಯನ್ನು ಬೆಳೆಯೋದ್ರಿಂದ ನಾವು ಒಂದರಲ್ಲಿ ಲಾಸ್ ಆದರೂ ಸಹಿತ ಇನ್ನೊಂದರಲ್ಲಿ ನಾವು ನಮ್ಮ ಒಂದು ವ್ಯವಸಾಯದ ಒಂದು ತಕಡಿಯನ್ನು ಸರಿದೂಗಿಸ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲ ಬೆಳೆಯನ್ನು ಬೆಳೆಯುತ್ತೀವಿ. ಹೀಗೆ ಮಾಡ್ತಾ ಇರೋದ್ರಿಂದ ನಿಮಗೆ ಅನುಕೂಲಕರವಾಗಿದೆ. ವ್ಯವಸಾಯದಲ್ಲಿ ಯಾವುದೇ ಒಂದು ಲಾಸ್ ಅನ್ನೋದನ್ನು ಅಥವಾ ಅದರಲ್ಲಿ ನಿರಾಶೆ ಅನ್ನೋದನ್ನು ನಾವು ತಗೊಂಡಿಲ್ಲ. ಒಂದರಲ್ಲಿ ಬಂದ್ರೆ ಒಂದರಲ್ಲಿ ಹೋಗ್ತದೆ. ಆಮೇಲೆ ಈಗ ಕ್ಲೈಮೇಟಿಕಲ್ ಕಂಡೀಷನ್ ಹಂಗೆ ಇರ್ತದೆ, ಒಂದು ತಡ್ಕೊಳ್ತೈತೆ ಒಂದು ತಡ್ಕೊಳ್ಳೋಲ್ಲ. ಈ ರೀತಿಯಾಗಿ ನೀವು ಇದೇ ರೀತಿ ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತೀರಿ ಮೇಡಮ್? ಹೌದು, ಎಲ್ಲರೂ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡೋದ್ರಿಂದ ಒಂದರಲ್ಲಿ ರೇಟ್ ಸಿಗುತ್ತೆ ಅಥವಾ ಇನ್ನೊಂದರಲ್ಲಿ ರೇಟ್ ಸಿಗದೇ ಇದ್ರೂ ಸಹಿತ ರೇಟ್ ಸಿಕ್ಕಿದ್ರಲ್ಲಿ ರೇಟ್ ಸಿಗ್ಲಿದ್ದನ್ನು ಲಾಸನ್ನು ತುಂಬಿಕೊಂಡು ನಮ್ಮ ಜೀವನ ಮಟ್ಟವನ್ನು ಸುಗಮವಾಗಿ ಸಾಗಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮದು.